ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿದ್ದಾರೆ. ಸಿಎಲ್ಪಿ ಸಭೆಗೆ ಮುನ್ನವೇ ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ರಾಜ್ಯಪಾಲರು ಮಧ್ಯಾಹ್ನ 1 ಗಂಟೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಹಾಗಾಗಿ ಸಂಜೆ ಲೋಕಭವನದಲ್ಲಿ ರಾಜ್ಯಪಾಲರು ಉಪಸ್ಥಿತರಿರೋದಿಲ್ಲ. ಸಂಜೆ ರಾಜ್ಯಪಾಲರ ಅನುಪಸ್ಥಿತಿ ಕಾರಣ ಈಗಲೇ ಭೇಟಿಯಾಗಿದ್ದಾರೆ. ಸಿಎಲ್ಪಿ ಸಭೆ ಮುಗಿಯೋದು ಸಂಜೆ 6 ಗಂಟೆ ಆಗಬಹುದು. ಸಂಜೆ 6ಕ್ಕೆ ನಂತರ ರಾಜ್ಯಪಾಲರು ಸಿಗಲ್ಲ ಅಂತ ಹೇಳಿ ಈಗಲೇ ಹೋಗಿ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನೇನು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಕೂಡ ಆರಂಭವಾಗುತ್ತೆ. ಅದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರೆಲ್ಲರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿರಬೇಕು ಅಂತ ಹೇಳಿ. ಹಾಗಾಗಿ ಈ ಸಭೆಗೂ ಮುನ್ನವೇ ಸಿಎಲ್ಪಿ ಸಭೆಗೂ ಮುನ್ನವೇ ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಲೋಕಭವನಕ್ಕೆ ತೆರಳಿದ್ದಾರೆ. ಇಂದು ಮಧ್ಯಾಹ್ನ ರಾಜ್ಯಪಾಲರು 1 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ. ಹಾಗಾಗಿ ಈ ಒಂದು ಸಭೆಯ ನಂತರ ಏನು ರಾಜ್ಯಪಾಲರು ಸಿಗೋದಿಲ್ಲ, ಅವರ ಉಪಸ್ಥಿತಿ ಇರೋದಿಲ್ಲ ಅನ್ನುವಂಥ ಕಾರಣದಿಂದ ಸಭೆಗೂ ಮುನ್ನವೇ ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರುವಂಥದ್ದು. ಸಂಜೆ ಅವರ ಅನುಪಸ್ಥಿತಿ ಕಾರಣದಿಂದ ಈಗಲೇ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಲ್ಪಿ ಸಭೆ ಮುಗಿಯೋದು ಸಂಜೆ 6 ಗಂಟೆ ಆಗುತ್ತೆ. 4 ಗಂಟೆಯಿಂದ ಆರಂಭವಾದರೆ ಮುಗಿಯೋದು 6 ಗಂಟೆ ಆಗಬಹುದು. ಅದಾದ ನಂತರ ರಾಜ್ಯಪಾಲರು ಸಿಗೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಈಗಲೇ ಅವರನ್ನ ಹೋಗಿ ಭೇಟಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಮಹತ್ವದ ವಿಷಯಗಳನ್ನ ಅವರೊಂದಿಗೆ ಚರ್ಚೆ ಮಾಡುವಂಥ ಕಾರಣದಿಂದಾಗಿ ಡಿಕೆ ಶಿವಕುಮಾರ್ ಅವರು ಈಗ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಹೋಗಿರುವಂಥದ್ದು. ಇಂದು ಸಂಜೆ ನಡೆಯುವಂಥ ಸಿಎಲ್ಪಿ ಸಭೆಯ ಬಗ್ಗೆ ಎಲ್ಲರ ಗಮನ ಇರುವಂಥದ್ದು. ಏನೆಲ್ಲ ಮಹತ್ವದ ನಿರ್ಧಾರಗಳು, ಕ್ರಮಗಳು, ಪ್ರಕ್ರಿಯೆಗಳು ಇಲ್ಲಿ ನಡೆಯುತ್ತೆ ಅನ್ನುವಂಥ ಕುತೂಹಲ ಇಲ್ಲಿ ಉಂಟಾಗಿದೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ತಮ್ಮ ಜವಾಬ್ದಾರಿಯಂತೆ ಗವರ್ನರ್ ಅನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ತೆರಳಿದ್ದಾರೆ. ಲೋಕಭವನಕ್ಕೆ ತೆರಳಿರುವಂಥದ್ದು. ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಅಂತ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಮತ್ತೆ ಅವರನ್ನ ಮೀಟ್ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಪ್ರಮಾಣ ವಚನದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರ ಬಳಿ ಹೋಗಿರುವಂಥದ್ದು. ಪ್ರಮಾಣ ವಚನದ ಕುರಿತು ಗವರ್ನರ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಶಾಸಕಾಂಗ ನಾಯಕ ಗವರ್ನರ್ ಭೇಟಿಯಾಗೋದ್ರ ಬಗ್ಗೆ, ಹಾಗೆ ನಾಳೆ ಅಥವಾ ನಾಡಿದ್ದು ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳೇನಿವೆ, ಇದರ ಬಗ್ಗೆಯೂ ಕೂಡ ಗವರ್ನರ್ ಜೊತೆಗೆ ಚರ್ಚೆ ಮಾಡುವಂಥ ಉದ್ದೇಶದಿಂದ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಅವರನ್ನ ಭೇಟಿ ಮಾಡಿರುವಂಥದ್ದು ರಾಜ್ಯಪಾಲರನ್ನ. ಇಲ್ಲಿ ರಾಜ್ಯಪಾಲರ ಬಳಿ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಮಾತನಾಡೋದಕ್ಕೆ, ಅವರ ಬಳಿ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅಂತ ಹೇಳಿ ಲೋಕಭವನಕ್ಕೆ ತೆರಳಿರುವಂಥದ್ದು. ಇನ್ನು ಶಾಸಕಾಂಗ ಸಭೆಗಿಂದು ಏನು ನಡೆಯುತ್ತೆ, ಅದಾದ ಬಳಿಕ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಕೂಡ ನಡಿಬೇಕಾಗಿದೆ. ಆ ಒಂದು ಕಾರ್ಯಕ್ರಮದ ಕುರಿತಾಗಿಯೂ ಕೂಡ ಈಗ ಗವರ್ನರ್ ಜೊತೆ ಅವರು ಚರ್ಚೆ ಮಾಡಬೇಕಾಗಿರುವಂತಹ ಕಾರಣ ಅವರ ಜೊತೆ ಹೋಗಿ ಮಾತನಾಡೋದಕ್ಕೆ, ಚರ್ಚೆ ನಡೆಸೋದಕ್ಕೆ ಲೋಕಭವನಕ್ಕೆ ಈಗ ತೆರಳಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಹೀಗೆ ಇಂದು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಕೂಡ 137 ಶಾಸಕರಿಗೂ ಕೂಡ ಈಗಾಗಲೇ ಇದರ ಬಗ್ಗೆ ಸಂದೇಶ ಕೂಡ ಹೋಗಿದೆ. ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮಾಹಿತಿ ಈಗಾಗಲೇ ರವಾನೆ ಆಗಿರುವಂಥದ್ದು. ಹಾಗಾಗಿ ಸಂಜೆ ನಡೆಯುವಂಥ ಈ ಒಂದು ಸಭೆಯ ಬಳಿಕ ಗವರ್ನರ್ ಸಿಗದೇ ಇರುವಂಥ ಕಾರಣ, ಅವರ ಅನುಪಸ್ಥಿತಿಯ ಕಾರಣ ಈಗಲೇ ಡಿಕೆ ಶಿವಕುಮಾರ್ ಅವರು ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ತಮ್ಮ ಪ್ರಮಾಣ ವಚನದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಇಲ್ಲಿ ನಾಯಕನ ಆಯ್ಕೆ ಕೂಡ ಇಂದು ನಡೆಯುವಂಥದ್ದು. ರಾಜ್ಯಪಾಲರ ಭೇಟಿಯ ಬಳಿಕ ಈಗ ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಮೀಟಿಂಗ್ಗೆ ಕೂಡ ಭಾಗಿಯಾಗಬೇಕಾಗಿದೆ. ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ನಡೆಯಲಿದೆ. ಹಾಗಾಗಿ ಅದಕ್ಕೂ ಮುನ್ನವೇ ಗವರ್ನರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ.
ಇಲ್ಲಿ ಕೆಲವೊಂದಿಷ್ಟು ಮಹತ್ವದ ಚರ್ಚೆಗಳನ್ನ ಕೂಡ ಗವರ್ನರ್ ಜೊತೆಗೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇಂದು ಮಧ್ಯಾಹ್ನ 1 ಗಂಟೆಗೆ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಹಾಗಾಗಿ ಈ ಒಂದು ಸಭೆಯ ಬಳಿಕ ಅವರ ಅನುಪಸ್ಥಿತಿ ಇರುವ ಕಾರಣ ಈಗಾಗಲೇ ಭೇಟಿ ಮಾಡ್ತಾ ಇರುವಂಥದ್ದು. ರಾಜ್ಯಪಾಲರ ಭೇಟಿಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕನಕಪುರಕ್ಕೆ ವಿಸಿಟ್ ಮಾಡಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಗೆಹ್ಲೋಟ್ ಭೇಟಿ ಬಳಿಕ ಕನಕಪುರಕ್ಕೆ ತೆರಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಕನಕಪುರಕ್ಕೆ ಹೋಗಿ ಮೊಮ್ಮಗಳನ್ನ ನೋಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕನಕಪುರಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ದಿನ ಏನೆಲ್ಲ ಕಾರ್ಯಕ್ರಮಗಳನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಆಯೋಜಿಸಿಕೊಂಡಿದ್ದಾರೆ, ಎಲ್ಲೆಲ್ಲ ಭೇಟಿ ನೀಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ 4 ಗಂಟೆಗೆ CLP ಮಹತ್ವದ ಸಭೆ ನಡೆಯುತ್ತೆ. ಅವರು ಮುಂದೆ ಸರ್ಕಾರವನ್ನ ರಚನೆ ಮಾಡಬೇಕು, CM ಸ್ಥಾನವನ್ನ ಅಲಂಕರಿಸಬೇಕು. ಅದಾದ ಬಳಿಕ ಅವರಿಗೆ ಹಲವಾರು ಜವಾಬ್ದಾರಿಗಳಿರ್ತವೆ. ಹಾಗಾಗಿ ಇಂದು ನಡೆಯುವಂತ CLP ಸಭೆಯಲ್ಲಿ CLP ನಾಯಕನ ಆಯ್ಕೆ, ಈ ಒಂದು ಏನು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಕೂಡ ನೆರವೇರುವಂತಹ ಕಾರಣ ಇಲ್ಲಿ ಹಲವು ಮಹತ್ವದ ಕೆಲಸಗಳು ಇಂದು CLP ಸಭೆಯಲ್ಲಿ ನಡೆಯುತ್ತೆ. ಈ ಸಭೆಗೂ ಮುನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಗವರ್ನರ್ ಅನ್ನ ಭೇಟಿ ಮಾಡಿ ತಮ್ಮ ಪ್ರಮಾಣ ವಚನದ ಬಗ್ಗೆಯೂ ಕೂಡ ಅವರೊಂದಿಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಇದಾದ ಬಳಿಕ ಕನಕಪುರಕ್ಕೆ ಹೋಗಿ ಮೊಮ್ಮಗಳನ್ನ ನೋಡೋದಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಯೂ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಹೆಬ್ಬಾರ್, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿದ್ದಾರೆ, ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರೊಂದಿಗೆ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ಸುನಿಧಿ, ಡಿ.ಕೆ. ಶಿವಕುಮಾರ್ ಅವರು ಮನೆಯಿಂದ ತೆರಳಿ ನೇರವಾಗಿ ಲೋಕಭವನಕ್ಕೆ ಹೋಗಿದ್ದಾರೆ. ರಾಜ್ಯಪಾಲರನ್ನು ಭೇಟಿಯಾಗಿ ಒಂದಷ್ಟು ಸಮಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದರೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದೆ, ಅದಕ್ಕೂ ಮುಂಚಿತವಾಗಿ ಅವ್ರ ಜೊತೆಯಲ್ಲಿ ಸೌಜನ್ಯಯುತವಾಗಿ ಭೇಟಿಯಾಗಿ ಒಂದಷ್ಟು ಸಮಾಲೋಚನೆಯನ್ನು ಮಾಡಿ ಬಂದಿದ್ದಾರೆ ಅನ್ನೋಂಥ ಮಾಹಿತಿ. ಅವರಿಗೆ ಅವ್ರ ಸಮಯವನ್ನು ಕೂಡ ಕೇಳಿರ್ಬೋದು, ಅವರು ಯಾವಾಗ ಉಪಸ್ಥಿತರಿರ್ತಾರೆ ಮತ್ತು ಇವರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳಿಕ್ಕೆ ಯಾವ ಸಮಯವನ್ನು ಇವರು ನಿಗದಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯಪಾಲರ ಗಮನಕ್ಕೆ ತಂದಿರ್ತಾರೆ. ಇವತ್ತು ಶಾಸಕಾಂಗ ಸಭೆ ಇದೆ, ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಬಹುಶಃ ಯುನಾನಿಮಸ್ ಆಗಿ ತೀರ್ಮಾನ ಆಗುತ್ತೆ. ಆನಂತರದಲ್ಲಿ ರಾಜ್ಯಪಾಲರನ್ನು ಮತ್ತೆ ಭೇಟಿಯಾಗಿ ಮಾತುಕತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರವನ್ನು ಇವತ್ತು ಲೋಕಭವನಕ್ಕೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಆನಂತರದಲ್ಲಿ ಅವರು ಎಲ್ಲಿ ಹೋಗ್ತಾರೆ ಅನ್ನೋಂಥ ಮಾಹಿತಿ. ಯಾಕಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ TP ಏನಿದೆ ಅದು ಟೂರ್ ಪ್ಲ್ಯಾನ್ ಕೇವಲ ಕಾಯ್ದಿರಿಸಲಾಗಿದೆ ಅನ್ನೋಂಥದ್ದು. ಸಂಜೆ 4 ಗಂಟೆಗೆ ನಡೆಯುವಂಥ ಶಾಸಕಾಂಗ ಸಭೆಯಲ್ಲಿ ಮಾತ್ರ ಅವ್ರು ಪಾಲ್ಗೊಳ್ತಾರೆ ಅನ್ನೋಂಥ ಮಾಹಿತಿ ಇದೆ. ಆದರೆ ಅದಕ್ಕೂ ಮುಂಚಿತವಾಗಿ ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅದು ಯಾವುದು ಕೂಡ ಪೂರ್ವ ನಿಯೋಜಿತ ಆಗಿರಲ್ಲ, ತಕ್ಷಣಕ್ಕೆ ಅವ್ರು ತೆಗೆದುಕೊಳ್ಳುವಂಥ ತೀರ್ಮಾನ. ಹಾಗಾಗಿ ಒಂದಷ್ಟು ಸಮಯ ಇಲ್ಲಿ ಗೊಂದಲಗಳು ಕೂಡ ಆಗುತ್ತೆ, ಅವ್ರು ಯಾವ ಕಡೆ ಹೋಗ್ತಾರೆ ಏನೋ ಆಗ್ತದೆ. ಸದ್ಯಕ್ಕೆ ಅವರು ಲೋಕಭವನಕ್ಕೆ ತೆರಳಿದ್ರು, ಅಲ್ಲಿಂದ ಹೊರಗಡೆ ಬಂದ ನಂತರದಲ್ಲಿ ಎಲ್ಲಿ ಹೋಗ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಒಂದು ಹಂತದಲ್ಲಿ ಅವರು ಕನಕಪುರಕ್ಕೆ ಹೋಗ್ಬೋದು, ಮೊಮ್ಮಗಳನ್ನು ನೋಡಲಿಕ್ಕೆ ಹೋಗ್ಬೋದು ಅನ್ನೋಂಥ ಮಾಹಿತಿ ಇತ್ತು. ಅದರ ಮುಂಚಿತವಾಗಿ ಅವರು ತೆರಳಿದ್ದು ಅಜ್ಜಯ್ಯನ ಮಠಕ್ಕೆ. ಯಾಕಂದರೆ ಅಜ್ಜಯ್ಯನನ್ನು ನಂಬಿ ಅವರು ಮೊದಲಿಂದನೂ ಕೂಡ ಆರಾಧಿಸ್ತಾ ಬಂದಿದ್ದಾರೆ. ಅಜ್ಜಯ್ಯನ ಮಾತನ್ನು ಯಾವಾಗಲೂ ಕೇಳ್ತಾರೆ. ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಂಥ ವಿಚಾರ ಇರ್ಬೋದು, ಇವರು ಏನೇ ತೀರ್ಮಾನ ತೆಗೆದುಕೊಳ್ಳೋದಿರ್ಬೋದು, ಇದೆಲ್ಲವನ್ನೂ ಕೂಡ ಅಜ್ಜಯ್ಯನ ಮಠದಲ್ಲಿ ಹೋಗಿಯೇ ಪ್ರಾರ್ಥನೆ ಮಾಡಿಯೇ ಆರಂಭಿಸ್ತಾರೆ. ಇವತ್ತು ಕೂಡ ಅವರು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಭಾಳ ಮಹತ್ವದ ಸಮಯ. ಆ ಒಂದು ಸಮಯಕ್ಕೆ ಹೋಗಿ ಪಾಲ್ಗೊಳ್ಳುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಅಜ್ಜಯ್ಯನ ಮಠಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಗರಬಾವಿಯಲ್ಲಿ ಅಜ್ಜಯ್ಯನ ಮಠ ಇದೆ, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಭೇಟಿಯಾಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ ಅಂತ ಮಾಹಿತಿ ಇದೆ. ಅಲ್ಲಿಂದ ಎಲ್ಲಿ ತೆರಳುತ್ತಾರೆ ಅನ್ನೋದು ಇರೋ ಕುತೂಹಲ. ಒಂದು ಕಡೆಯಲ್ಲಿ ಅವರು ಕನಕಪುರಕ್ಕೆ ಹೋಗ್ಬೋದು, ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇರ್ಬೋದು ಪಾವಗಡದಲ್ಲಿ ವೆಂಕಟರಮಣಪ್ಪ ನಿಧನರಾಗಿದ್ದಾರೆ, ಅವರ ಮನೆಗೆ ಹೋಗ್ತಾ ಬರ್ತಾರೆ, ಅವ್ರನ್ನ ಭೇಟಿಯಾಗಿ ಬರ್ತಾರೆ, ಅಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತಾರೆ ಅನ್ನೋಂಥ ಮಾಹಿತಿಯೂ ಕೂಡ ಇದೆ. ಅದ್ರ ಹೋಗ್ತಾರಾ ಇಲ್ವ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂತೂ ಅಲ್ಲಿ ತೆರಳುತ್ತಾರೆ, ಅಲ್ಲಿ ಹೋಗಿ ಕುಟುಂಬಕ್ಕೆ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೋಗ್ತಾರಾ ಇಲ್ವ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಅಜ್ಜಯ್ಯನ ಮಠಕ್ಕೆ ಹೋಗಿದ್ದಾರೆ, ನಾಗರಬಾವಿಗೆ ಅಲ್ಲಿ ಹೋಗಿ ಆಶೀರ್ವಾದನ ಪಡ್ಕೊಂಡು ಬರ್ತಾರೆ ಅಂತ ಮಾಹಿತಿ. ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ, ಏನು ಕಾರ್ಯಕ್ರಮ ಅನ್ನೋದು ಗೊತ್ತಿಲ್ಲ. ಅವರ ಮನೆ ಹತ್ರಂತೂ ಸಾಕಷ್ಟು ಜನ ಬಂದಿದ್ದಾರೆ, ಕೆಲ ಶಾಸಕರು ಬಂದಿದ್ದಾರೆ, ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ಅವ್ರನ್ನ ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಅವರು ಕೂಡ ಬಂದಿದ್ದರು, ಅವ್ರ ಜೊತೆಯಲ್ಲೇ ತೆರಳಿದ್ದಾರೆ ಲೋಕಭವನಕ್ಕೆ ಹೋಗುವಂಥ ಸಂದರ್ಭದಲ್ಲಿ. ಹೀಗೆ ಇವತ್ತಿನ ಕಾರ್ಯಕ್ರಮ ಸಾಗ್ತಾ ಇದೆ. ಸಂಜೆ 4 ಗಂಟೆವರೆಗೂ ಸಹಿತ ಇವರಿಗೆ ಸಮಯಾವಕಾಶ ಇದೆ. ಇವರ ಬೇರೆ ಬೇರೆ ಕಡೆಯಲ್ಲಿ ಭೇಟಿ ಮಾಡ್ಕೊಂಡು ಬರಲಿಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಅನಂತರದಲ್ಲಿ ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಅಲ್ಲಿ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಯಾಗಿ ಅಥವಾ ಶಾಸಕಾಂಗ ಸಭೆಯ ನಾಯಕನಾಗಿ ಇವ್ರನ್ನ ಆಯ್ಕೆ ಮಾಡ್ತಾರೆ. ಅಂದರೆ ಮುಖ್ಯಮಂತ್ರಿ ಅಂತಲೇ ಅರ್ಥ, ಅದು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೇ ಅರ್ಥ. ಅಲ್ಲಿ ಆಯ್ಕೆ ಮಾಡ್ತಾರೆ.
ಆ ನಂತರದಲ್ಲಿ ಮುಂದಿನ ಸಾಕಷ್ಟು ಬೆಳವಣಿಗೆ ಇರುತ್ತೆ, ಸಾಕಷ್ಟು ಬ್ಯುಸಿ ಇರ್ತಾರೆ. ಯಾಕಂದರೆ ಸಚಿವ ಸಂಪುಟವನ್ನು ರಚನೆ ಮಾಡಬೇಕು, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಮನೆ ಹತ್ರನೂ ಕೂಡ ಬಂದು ಕೆಲವಷ್ಟು ಜನ ಅವ್ರನ್ನ ಭೇಟಿಯಾಗಿ ಮನವಿ ಮಾಡಿ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಕಡೆಯಲ್ಲೂ ಕೂಡ ಒಂದಿಷ್ಟು ವಿಚಾರಗಳಿದೆ, ಅದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ ಇವತ್ತಿನ ಶಾಸಕಾಂಗ ಸಭೆ ಭಾಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಚರ್ಚೆ ಆದ ಬಳಿಕ ಮುಂದೆ ಇವರು ದೆಹಲಿಗೆ ತೆರಳುತ್ತಾರೆ ಅನ್ನೋಂಥ ಮಾಹಿತಿ ಕೂಡ ಇದೆ ಸುನಿಧಿ. ಯಾಕಂದರೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆದ ಬಳಿಕ ಒಂದಷ್ಟು ತೀರ್ಮಾನಗಳಾದ ಬಳಿಕ ಅದನ್ನು ಪಟ್ಟಿಯನ್ನು ಇಟ್ಕೊಂಡು ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದ್ದಾರೆ, ಯಾರನ್ನೆಲ್ಲ ಒಳಗಡೆ ತೆಗೆದುಕೋಬೋದು, ಏನೆಲ್ಲ ಒತ್ತಡಗಳಿದೆ, ರಾಜಕೀಯ ವಿಚಾರವಾಗಿ ಜಾತಿ ಸಮೀಕರಣ, ಪ್ರಾಂತ, ಇದೆಲ್ಲವನ್ನು ಕೂಡ ಸೀನಿಯಾರಿಟಿ ಇದೆಲ್ಲವನ್ನು ಕೂಡ ಗಮನಿಸಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಆ ಕಾರಣಕ್ಕಾಗಿ ದೆಹಲಿಗೆ ತೆರಳಬಹುದು ಅಂತ ಸದ್ಯಕ್ಕೆ ಇರುವಂಥ ಮಾಹಿತಿ. ಸದ್ಯಕ್ಕಂತೂ ಅಧ್ಯಯನ ಮಠಕ್ಕೆ ಹೋಗಿದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊಂಡು ಬಹುಶಃ ಕನಕಪುರಕ್ಕೆ ಹೋಗಬಹುದು ಡಿ ಕೆ ಶಿವಕುಮಾರ್ ಅವರು ಅಂತ ಮಾಹಿತಿ ಇದೆ. ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸುನಿಧಿ. ಹಾಗೆ ಹೆಬ್ಬಾರ್, ಈಗ ಒಂದು ಕಡೆ ಈಗ DCM ಡಿ ಕೆ ಶಿವಕುಮಾರ್ ಅವರು ಗವರ್ನರ್ನ ಭೇಟಿ ಆಗಿದ್ದಾರೆ. ಇನ್ನೊಂದು ಕಡೆ ಇಂದು ಸಂಜೆ 4 ಗಂಟೆಗೆ CLP ಮೀಟಿಂಗ್ ಕೂಡ ಇದೆ ವಿಧಾನಸೌಧದ ಸಭಾಂಗಣದಲ್ಲಿ. ಇದಕ್ಕೆ ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇವೆ? ಅಂದರೆ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಬಹುತೇಕ ಶಾಸಕರು ಪಾಲ್ಗೊಳ್ತಾರೆ. ಕೆಲವೊಂದಿಬ್ಬರು ಶಾಸಕರು ಊರಲ್ಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಅಂತೇನು ಅಂತ ಇದಾಗಲ್ಲ, ಸಮಸ್ಯೆ ಆಗಲ್ಲ. ಯಾಕಂತಂದರೆ ಶಾಸಕಾಂಗ ಸಭೆಯಲ್ಲಿ ವೋಟ್ ಹಾಕಿ ಯಾರು ಶಾಸಕಾಂಗ ನಾಯಕ ಆಗಬೇಕು ಅನ್ನೋಂಥ ತೀರ್ಮಾನ ಮಾಡೋದಿದ್ದರೆ ಎಲ್ಲ ಶಾಸಕರು ಕಡ್ಡಾಯವಾಗಿ ಇರಲೇಬೇಕಂತ ಪರಿಸ್ಥಿತಿ ಇರ್ತಿತ್ತು. ಆದರೆ ಇಲ್ಲ, ಆ ರೀತಿ ಇಲ್ಲ. ಕೆಲ ಶಾಸಕರು ಬಂದಿಲ್ಲ ಅಂದರೂ ನಡೆಯುತ್ತೆ. ಯಾಕಂದರೆ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದೆ ಅನ್ನೋಂಥ ಮಾಹಿತಿ ಇದೆ. ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಕೂಡ ಸ್ಪಷ್ಟ ಆಗಿದೆ, ತೀರ್ಮಾನ ಆಗಿದೆ. ಆ ಕಾರಣಕ್ಕಾಗಿ ಶಾಸಕಾಂಗ ಸಭೆಯಲ್ಲಿ ಒಂದಷ್ಟು ಅನೌಪಚಾರಿಕ ಚರ್ಚೆ ನಡೆಯುತ್ತೆ. ಅಲ್ಲಿ ಇವ್ರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಸಿದ್ದರಾಮಯ್ಯನವರು ಇವ್ರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಇನ್ನೊಬ್ಬರು ಯಾರಾದರೂ ಅನುಮೋದನೆಯನ್ನು ಮಾಡ್ತಾರೆ. ಇಡೀ ಶಾಸಕಾಂಗ ಸಭೆ ಅದಕ್ಕೆ ಬೆಂಬಲವನ್ನು ಸೂಚಿಸುತ್ತೆ ಮತ್ತು ಸಹಿ ಹಾಕಿ ಇವರು ನಮ್ಮ ಶಾಸಕಾಂಗ ನಾಯಕರು ಅಂತೇಳಿ ಒಂದು ಲಿಸ್ಟ್ ಮಾಡಿ ಶಾಸಕರೆಲ್ಲ ಸಹಿ ಹಾಕಿ ಆ ಪಟ್ಟಿಯನ್ನು ರಾಜಭವನಕ್ಕೆ ಕಳಿಸಲಾಗತ್ತೆ. ಅಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರು ಇವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಒಂದು ಬೋಧಿಸುವಂಥ ಕೆಲಸ ಆಗುತ್ತೆ. ಎಲ್ಲಿ ಯಾವಾಗ ಅನ್ನೋದು ನಂತರ ತೀರ್ಮಾನ ಆಗುತ್ತೆ. ಇವರು ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ 1ನೇ ತಾರೀಕು ಅಂದರೆ ಸೋಮವಾರ ದಿನ ಇವರು ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. 1 ಮತ್ತು 3ನೇ ತಾರೀಕು 2 ದಿನ ಭಾಳ ಪ್ರಶಸ್ತವಾದಂಥ ಸಮಯ, ಒಳ್ಳೆಯ ದಿನ ಅನ್ನೋಂಥ ವಿಚಾರ ಇದೆ. ಡಿ ಕೆ ಶಿವಕುಮಾರ್ ಅವರು ಅದನ್ನೆಲ್ಲ ನಂಬ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಅದನ್ನು ಫೈಂಡ್ ಔಟ್ ಮಾಡಿದಾಗ ಸಿಕ್ಕಿರುವಂಥ ಮಾಹಿತಿ ಏನಂತಂದರೆ 1ನೇ ತಾರೀಕು ಅಥವಾ 3ನೇ ತಾರೀಕು ಎರಡು ದಿನಗಳಲ್ಲಿ ಯಾವುದಾದ್ರು ಒಂದು ದಿನ ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಬಹುಶಃ ವಿಧಾನಸೌಧ ಎದುರುಗಡೆಯಲ್ಲಿ ಗ್ರ್ಯಾಂಡ್ ಸ್ಟೆಪ್ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಆಗಬಹುದು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಯಾವುದು ಸ್ಪಷ್ಟ ಆಗಿಲ್ಲ. ಇದೇ ವಿಚಾರವಾಗಿ ಅಧಿಕಾರಿಗಳು ಸಹಿತ ಬಂದು ಎಲ್ಲ ಮಾತುಕತೆಯನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅವರ ಅಧಿಕಾರಿಗಳ ಮಟ್ಟದಲ್ಲಿ ಇದು ಚರ್ಚೆ ಆಗಿದೆ. ಎಲ್ಲಿ ಅನ್ನೋದನ್ನು ತಿಳಿಸ್ತೀನಿ ಅನ್ನೋಂಥ ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇದೆಲ್ಲದಕ್ಕೂ ಮುಂಚಿತವಾಗಿ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಇರುವಂತಹ ಕುತೂಹಲ. ಯಾಕಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಭಾಳ ದೊಡ್ಡದಿದೆ. ಹಲವು ದಿನಗಳಿಂದ ಭಾಳಷ್ಟು ಶಾಸಕರು ದೆಹಲಿಗೆ ಪರೇಡ್ ಮಾಡಿದರು. ತಕ್ಷಣವೇ ಸಂಪುಟ ವಿಸ್ತರಣೆ ಮಾಡಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. 2.5 ವರ್ಷ ಆಗಿದೆ, ಬೇರೆಯವ್ರಿಗೆ ಅವಕಾಶ ಕೊಡಿ ಅನ್ನೋಂಥ ಆಗ್ರಹ, ಒತ್ತಡ ಎಲ್ಲವೂ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಅದು ಮತ್ತಷ್ಟು ಒತ್ತಡ ಹೆಚ್ಚಾಗುತ್ತೆ. ನಮಗೆ ಅವಕಾಶ ಸಿಗಲೇಬೇಕು ಅಂತೇಳಿ. ಈಗ ಸಿಕ್ಕಿದ್ರೆ ಮಾತ್ರ, ಇಲ್ಲಾಂದರೆ ಈ ಅವಧಿಯಲ್ಲಿ, ಈ ಸರ್ಕಾರದ ಅವಧಿಯಲ್ಲಿ ಮತ್ತೆ ಸಚಿವರಾಗಲಿಕ್ಕೆ ಸಿಗುವಂಥ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ 33 ಜನರಲ್ಲಿ ನಾವು ಒಬ್ಬರಾಗಬೇಕು ಮುಖ್ಯಮಂತ್ರಿ ಜೊತೆಯಲ್ಲಿ ಅನ್ನೋಂಥ ಒಂದು ಇರಾದೆ ಇಟ್ಕೊಂಡು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರ ಶಾಸಕರೆಲ್ಲರೂ ಕೂಡ. ಯಾರಿಗೆಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪ್ರಯತ್ನ ಅಂತೂ ನಡೆದಿದೆ. ಶಾಸಕಾಂಗ ಸಭೆಯಲ್ಲೂ ಸಹಿತ ಇದ್ರ ಬಗ್ಗೆ ಒಂದಷ್ಟು ಒತ್ತಡಗಳು ಕೇಳಿ ಬರ್ತವೆ. ಆ ನಂತರದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಮುಂಚಿತವಾಗಿ, ಎಲ್ಲಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಜೊತೆಯಲ್ಲಿ ಒಂದು 5-6 ಜನ ಸಚಿವರು ಅಥವಾ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸುನಿಧಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಮುಂದಿನ ಕಾರ್ಯಕ್ರಮಗಳೇನು, ಎಲ್ಲೆಲ್ಲ ಅವರು ಭೇಟಿ ನೀಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇಲ್ಲಿ ಇತ್ತು. ಈಗ ನೋಡಿದ್ರೆ ಅವರು ಕನಕಪುರ ಬಂಡೆಗೆ ಹೋಗಿ ತನ್ನ ಮೊಮ್ಮಗಳನ್ನ ನೋಡ್ತಾರೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ ಇತ್ತು. ಆದರೆ ಯಾವುದರ ಬಗ್ಗೆಯೂ ಕೂಡ ಈಗ ಅಧಿಕೃತವಾದ ಸ್ಪಷ್ಟನೆಗಳು ಸಿಕ್ಕಿಲ್ಲ. ಇನ್ನೊಂದು ಕಡೆ ಅವರು ಅಜ್ಜಿಯನ ದರ್ಶನವನ್ನ ಪಡಿತಾ ಇರುವಂಥದ್ದು. ಹಾಗೆ ಎಲ್ಲವನ್ನ ಮುಗಿಸಿ ಅಂತಿಮವಾಗಿ ಇಂದು ನಡೆಯುವಂಥ 4 ಗಂಟೆಯ CLP ಸಭೆಗೆ ಅವರು ಭಾಗಿಯಾಗಲಿದ್ದಾರೆ. ಎಲ್ಲ ಕಾಂಗ್ರೆಸ್ನ 137 ಶಾಸಕರಿಗೆ ಈಗಾಗಲೇ ಅದರ ಬಗ್ಗೆ ಸಂದೇಶ ಹೋಗಿದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗುವ ವಿಚಾರವಾಗಿ ಇವರು DCM ಡಿ ಕೆ ಶಿವಕುಮಾರ್ ಅವರು ಇಂದು ಸಂಜೆ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾವೆ.
ಇಂದು ಸಿಎಲ್ಪಿ ಸಭೆಯಲ್ಲಿ ಹೊಸ ನಾಯಕನ ಘೋಷಣೆಯಾಗುತ್ತೆ. ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗುವ ಪ್ರಕ್ರಿಯೆ ಇಂದು ಈ ಒಂದು ಸಿಎಲ್ಪಿ ಸಭೆಯಲ್ಲಿ ನಡೆಯುತ್ತೆ. ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯರಿಂದಲೇ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾವನೆ ಮಾಡಲಾಗುತ್ತೆ. ಎಲ್ಲಾ ಶಾಸಕರಿಂದಲೂ ಕೂಡ ಡಿಕೆಶಿ ಹೆಸರಿಗೆ ಅನುಮೋದನೆ ನಡೆಯುತ್ತೆ. ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ 137 ಶಾಸಕರು ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ವಿಧಾನಸೌಧದ ಸಭಾಂಗಣದಲ್ಲಿ ಈ ಸಭೆ ಮಹತ್ವದ ಸಿಎಲ್ಪಿ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಹಲವು ಶಾಸಕರು ಭಾಗಿಯಾಗ್ತಾರೆ. ಕೆಲವೊಬ್ಬರ ಅನುಪಸ್ಥಿತಿ ಕೂಡ ಇರಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ಶಾಸಕಾಂಗ ನಾಯಕನ ಹೆಸರನ್ನ ಇಂದು ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಲಿದ್ದಾರೆ. ಶಾಸಕಾಂಗ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಶಾಸಕಾಂಗ ನಾಯಕನ ಆಯ್ಕೆಯ ಬಳಿಕ ಲೋಕಭವನಕ್ಕೆ ಸಿದ್ದರಾಮಯ್ಯ ಅವರು ಹೋಗಿ ರಾಜ್ಯಪಾಲರನ್ನ ಭೇಟಿ ಆಗಬೇಕಿತ್ತು. ಆದರೆ ಈಗಾಗಲೇ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾ ಇರುವಂತಹ ಹಿನ್ನೆಲೆ ಸಭೆಗೂ ಮುನ್ನವೇ ಅವರು ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದಾರೆ. ತಮ್ಮ ಪ್ರಮಾಣ ವಚನದ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡಿ ಬಂದಿದ್ದಾರೆ. ಶಾಸಕರ ಬೆಂಬಲ ಪತ್ರದೊಂದಿಗೆ ಅವರು ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗಿತ್ತು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಈಗಲೇ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ.